ನಮಸ್ಕಾರ ಗೆಳೆಯರ. ಹೆಣ್ಣು ಮಕ್ಕಳನ್ನು ಪ್ರೀತಿಸುವ ಪ್ರತಿಯೊಬ್ಬರೂ ನೋಡಬೇಕಾದ ಮಾಹಿತಿಯೊಂದನ್ನು ನಿಮಗಾಗಿ ತಂದಿದ್ದೇನೆ. ಇಲ್ಲಿದೆ ನೋಡಿ. ನಿಪ್ಪಾಣಿಯ ಬಾರವಾಡ ಗ್ರಾಮದ ಆ ಪುಟ್ಟ ಮನೆಯಲ್ಲಿ ಬರೀ ಮಗುವಿನ ಅಳು ಕೇಳಿಸಲಿಲ್ಲ. ಬದಲಾಗಿ ದಶಕಗಳ ಕಾಲ ಮೌನವಾಗಿದ್ದ ಒಂದು ಸಮಾಜದ ಧ್ವನಿ, ಬದಲಾದ ಸಂಭ್ರಮದ ಮೇಳ ಕೇಳಿಸಿತು. ಸುಮನ್ ಮತ್ತು ಸಂಭಾಜಿ ತೋರಾವತ್ ದಂಪತಿಗಳ ಮಡಿಲಿಗೆ ಹೆಣ್ಣು ಮಗು ಬಂದಾಗ ಅದು ಕೇವಲ ಆ ಕುಟುಂಬಕ್ಕೆ ಸಿಕ್ಕ ಭಾಗ್ಯವಾಗಿರಲಿಲ್ಲ, ಇಡೀ ಊರಿನ ಹೆಮ್ಮೆಯ ಹಬ್ಬವಾಗಿತ್ತು. ಹೊಸ ಕಾಲದ ಬರವಣಿಗೆ ಯಾವ ಮನೆಯ ಅಂಗಳದಲ್ಲಿ ಹೆಣ್ಣು ಮಗುವಿನ ಜನನಕ್ಕೆ ಮೌನ ಆವರಿಸುತ್ತಿತ್ತೋ, ಅದೇ ಅಂಗಳ ಇಂದು ಬಣ್ಣ ಬಣ್ಣದ ರಂಗೋಲಿಯ ಚಿತ್ತಾರಗಳಿಂದ ನಳನಳಿಸುತ್ತಿದೆ. ಆ ರಂಗೋಲಿಯ ಪ್ರತಿಯೊಂದು ಗೆರೆಯೂ ಒಂದು ಭರವಸೆ. ಮಗಳೇ, ಈ ಮನೆಗೆ ನೀನು ಬರೀ ಮಗಳಲ್ಲ, ಇಡೀ ಗ್ರಾಮದ ಬಾಳಿನ ಭಾಗ್ಯಲಕ್ಷ್ಮಿ ಎಂದು ಆ ರಂಗೋಲಿಗಳು ಮೌನವಾಗಿ ಮಗುವಿಗೆ ಸ್ವಾಗತ ಕೋರುತ್ತಿವೆ. ಡೋಲು, ತಾಸೆ, ಹಲಗೆಯ ಸದ್ದುಗಳು ಬರೀ ವಾದ್ಯಗಳಾಗಿರಲಿಲ್ಲ. ಅವು ಹೆಣ್ಣು ಭ್ರೂಣ ಹತ್ಯೆಯಂತಹ ಕರಾಳ ನೆನಪುಗಳನ್ನು ಧ್ವಂಸಗೊಳಿಸಿ ಹೊಸ ಬದುಕಿನ ಹಾದಿಯನ್ನು ಸಾರುವ ಉದ್ಘೋಷಗಳಾಗಿದ್ದವು. ಪಟಾಕಿಗಳ ಸಿಡಿತದಲ್ಲಿ ಮಗುವಿನ ಬರುವಿಕೆಯನ್ನು ಸಂಭ್ರಮಿಸುತ್ತಿದ್ದ ಯುವಕರು ಹಳೆಯ ಸಂಪ್ರದಾಯದ ಸರಳಿಗಳನ್ನು ಕಳಚಿ ಹೊಸ ಪರಂಪರೆಯನ್ನು ಬರೆಯುತ್ತಿದ್ದರು. ಗ್ರಾಮದ ಹಿರಿಯಜ್ಜಿಯರ ಕಣ್ಣಂಚಿನಲ್ಲಿ ಇಂದಿಗೂ ಕಣ್ಣೀರು ಇತ್ತು. ಆದರೆ ಅದು ಕಷ್ಟದ ಕಣ್ಣೀರಲ್ಲ, ಬದಲಾಗಿ ತಮ್ಮ ಜೀವಿತಾವಧಿಯಲ್ಲಿ ಇಂತಹ ಸುಂದರ ಬದಲಾವಣೆಗಳನ್ನು ನೋಡಿದ ತೃಪ್ತಿಯ ಹನಿಗಳು. ಇದು ನಮ್ಮ ಸಮಾಜ ಪಡೆದ ಗೆಲುವು ಎಂದು ಮಗುವನ್ನು ಎತ್ತಿಕೊಂಡಾಗ ಆ ಪುಟ್ಟ ಜೀವದ ಮುಖದಲ್ಲಿ ಮುಗುಳ್ನಗೆ ಅರಳಿತು. ಆ ನಗು ನೋಡಿ ಇಡೀ ಊರೇ ಧನ್ಯವಾಯಿತು. ಬಾರವಾಡ ಗ್ರಾಮ ಇಂದು ಇತಿಹಾಸದ ಪುಟಗಳಲ್ಲಿ ಬರೆದಿಟ್ಟುಕೊಂಡಿದೆ. ಹೆಣ್ಣು ಮಗುವನ್ನು ಕೇವಲ ಮನೆಯ ಸದಸ್ಯಳಾಗಿ ಮಾತ್ರವಲ್ಲ, ಸಮಾಜದ ಬೆಳಕಾಗಿ ಸ್ವೀಕರಿಸಬಹುದು ಎಂದು. ಈ ಸಂಭ್ರಮ ಕೇವಲ ಒಂದು ದಿನಕ್ಕೆ ಮುಗಿಯುವ ಕಥೆಯಲ್ಲ, ಇದು ಮುಂದಿನ ಪೀಳಿಗೆಗೆ ನಾವು ಮಾಡಿಕೊಡುತ್ತಿರುವ ಅತ್ಯಂತ ಸುಂದರ ಸಂದೇಶವಾಗಿದೆ. ಹೆಣ್ಣು ಮಗು ಹುಟ್ಟಿದರೆ ಇನ್ನು ಮೌನವಲ್ಲ, ಇನ್ನು ಮುಂದೆ ಬಾರವಾಡದಲ್ಲಿ ಅದು ಹಬ್ಬ. ಈ ಬದಲಾವಣೆ ಪ್ರತಿಯೊಂದು ಗ್ರಾಮದಲ್ಲೂ ಮೂಡಲಿ, ಪ್ರತಿಯೊಂದು ಮನೆಯಲ್ಲೂ ಮಗಳು ಸಂಭ್ರಮದ ಸಂಕೇತವಾಗಲಿ. ಬಾರವಾಡ ಈ ಸುಂದರ ಕ್ಷಣ ನಿಜಕ್ಕೂ ಸಮಾಜಕ್ಕೆ ಕನ್ನಡಿ ಹಿಡಿಯುವಂಥ ಪ್ರೇರಣೆಯಾಗಿದೆ. ಬಾರವಾಡದ ಅಂಗಳದಲ್ಲಿ ಬಣ್ಣದ ರಂಗೋಲಿ, ಸುಮನ ಸಂಭಾಜಿ ಮನೆಗೆ ಬಂದಳು ಭಾಗ್ಯಲಕ್ಷ್ಮಿ. ಮೌನ ಮುರಿದು ದಶಕಗಳ ನೋವು ಕರಗಿ, ಮಗಳ ನಗುವಲ್ಲಿ ಹೊಸ ಬದುಕಿನ ಹಾದಿ ತೆರಳಿ, ಮಗಳು ಬಂದೋಳು ಹಬ್ಬವಾಗಿ.